ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಇವತ್ತು ಕರುನಾಡಿಗೆ ಆಗಮಿಸಿದ್ರು. ಸರ್ಜರಿಗಾಗಿ ಅಮೆರಿಕಾಗೆ ತೆರಳಿದ್ದ ಶಿವಣ್ಣ ಆಗಮಿಸ್ತಾ ಇದ್ದಂತೆ ದೊಡ್ಡಮನೆ ಅಭಿಮಾನಿಗಳು ಭರ್ಜರಿಯಾಗಿ ಅವರಿಗೆ ಸ್ವಾಗತ ಕೋರಿದ್ದಾರೆ. ಸರ್ಜರಿ ಬಳಿಕ ಅಮೆರಿಕಾದಿಂದ ಬೆಂಗಳೂರಿಗೆ ಶಿವಣ್ಣ ವಾಪಸ್. ಕ್ಯಾನ್ಸರ್ ಗೆದ್ದ ಹ್ಯಾಟ್ರಿಕ್ ಹೀರೋಗೆ ಅದ್ಧೂರಿ ಸ್ವಾಗತ. ಹ್ಯಾಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ಗೆ ಅನಾರೋಗ್ಯ ಅನ್ನೋ ಸುದ್ದಿ ಕೇಳಿದಾಗಲೇ ಇಡೀ ಕರುನಾಡು ಮಮ್ಮಲ ಮರುಗಿತ್ತು. ಅರೆ ಇದೇನಾಯ್ತಪ್ಪ ಶಿವಣ್ಣನಿಗೆ, ಅಮೆರಿಕಾದಲ್ಲಿ ಚಿಕಿತ್ಸೆಯ ಅಂತಿರುವಾಗಲೇ ಶಿವಣ್ಣ ಭಾವುಕರಾಗಿ ಮಾತನಾಡಿ ಕುಟುಂಬದ ಜೊತೆ ಡಿಸೆಂಬರ್ 18ರಂದು ಅಮೆರಿಕಾಗೆ ತೆರಳಿದ್ರು. ಮೂತ್ರಕೋಶದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದ ಶಿವಣ್ಣನಿಗೆ ಡಿಸೆಂಬರ್ 24ರಂದು ಅಮೆರಿಕಾದ ಫ್ಲೋರಿಡಾದ ಮಿಯಾಮಿ ಆಸ್ಪತ್ರೆಯಲ್ಲಿ ಯಶಸ್ವಿ ಶಸ್ತ್ರಚಿಕಿತ್ಸೆ ನಡೆದಿತ್ತು. ಇದೀಗ ಸಂಪೂರ್ಣ ಚೇತರಿಸಿಕೊಂಡಿರುವಂತಹ ಶಿವರಾಜ್ ಕುಮಾರ್ 35 ದಿನಗಳ ನಂತರ ತಾಯ್ನಾಡಿಗೆ ವಾಪಸ್ಸಾಗಿದ್ದಾರೆ. ಇಂದು ಬೆಳಗ್ಗೆ 9 ಗಂಟೆ ಸುಮಾರಿಗೆ ದುಬೈನಿಂದ ಕೆಂಪೇಗೌಡ ಏರ್ಪೋರ್ಟ್ಗೆ ಶಿವಣ್ಣ ಆಗಮಿಸಿದ್ರು. ಶಿವಣ್ಣರನ್ನ ಸ್ವಾಗತಿಸಲು ಸಂಗೀತ ನಿರ್ದೇಶಕ ಅರ್ಜುನ್ ಜನ್ಯ ಏರ್ಪೋರ್ಟ್ಗೆ ಆಗಮಿಸಿದ್ರು. ಏರ್ಪೋರ್ಟ್ನಲ್ಲಿ ಶಿವಣ್ಣನನ್ನ ನೋಡಲು ಅಭಿಮಾನಿಗಳು ಮುಗಿಬಿದ್ದಿದ್ರು. ಈ ವೇಳೆ ಅಭಿಮಾನಿಗಳನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನೇ ಪಟ್ಟರು. ಬಳಿಕ ಅಭಿಮಾನಿಗಳಿಗೆ ಕೈಬೀಸಿ ಕಾಲಿಡಿದು ಬಂದು ಹಾರ ಹಾಕಿಸಿಕೊಂಡು ಮಾನ್ಯತಾ ಟೆಕ್ ಪಾರ್ಕ್ಗೆ ತೆರಳಿದ್ರು. ನಟ ಶಿವರಾಜ್ ಕುಮಾರ್ ಸ್ವಾಗತಿಸಲು ಮಾನ್ಯತಾ ಟೆಕ್ ಪಾರ್ಕ್ನ ಮನೆಯ ಮುಂದೆ ಅಭಿಮಾನಿಗಳ ದಂಡಿ ನೆರೆದಿತ್ತು. ಶಿವಣ್ಣಗೆ ಆರತಿ ಬೆಳಗ್ಗೆ ಹೂವಿನ ಹಾರ ಹಾಕಿ ಸ್ವಾಗತಿಸಿದ್ರು. ಬೃಹತ್ ಸೇಬು ಹಾರ ಹಾಕಿ ಅಭಿಮಾನಿಗಳು ಸ್ವಾಗತಿಸಿದ್ರು. ಬೆಂಗಳೂರಿಗೆ ಬಂದಿಳಿದ ಶಿವಣ್ಣ ಹೋಗ್ಬೇಕಾದ್ರೆ ಎಮೋಷನಲ್ ಆಗಿದ್ದೆ ಎಂದು ಹೇಳಿತ್ತು. ತುಂಬಾ ಜನ ಧೈರ್ಯ ತುಂಬಿದ್ರು ಅಂತ ಸ್ಮರಿಸಿದ್ರು. ಇದಷ್ಟೇ ಅಲ್ಲ, ಕಿಂಗ್ ಈಸ್ ಬ್ಯಾಕ್, ಕಿಂಗ್ ಈಸ್ ಆಲ್ವೇಸ್ ಕಿಂಗ್ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ಗೀತಾ ಶಿವರಾಜ್ ಕುಮಾರ್ ಮಾತನಾಡಿ, ಫ್ರೆಂಡ್ಸ್, ಅಭಿಮಾನಿಗಳು ಎಲ್ಲರೂ ಪ್ರಾರ್ಥನೆ ಮಾಡಿದ ಫಲ ಹುಷಾರಾಗಿದ್ದಾರೆ ಅಂತ ಹೇಳಿದ್ರು. ಇಲ್ಲಿ ನಮ್ಮ ಡಾಕ್ಟರ್ಸ್ಗಳೆಲ್ಲ ಸಜೆಸ್ಟ್ ಮಾಡಿದ್ದು ಆ ಡಾಕ್ಟರ್ ಮನೋ ಅಂತ ಹೇಳ್ಬಿಟ್ಟು ಬಹಳ ಫೇಮಸ್ ನಮ್ಮ ಕನ್ನಡದವರು, ಆಕ್ಚುಲಿ ಕನ್ನಡ ಮಾತಾಡ್ತಾರೆ, ಬೇಲೂರವರು. ಆಮೇಲೆ ಇನ್ನೇನು ಇಲ್ಲಿಂದ ಅಭಿಮಾನಿಗಳಾಗಲಿ, ನೀವುಗಳಾಗಲಿ, ಮತ್ತೆ ಪ್ರೆಸ್ನವರಾಗಲಿ ಎಲ್ಲ, ಆಮೇಲೆ ಗೊತ್ತಿರೋ ಫ್ರೆಂಡ್ಸು ಎಲ್ಲರಿಗೂ ಪೂಜೆ ಮತ್ತು ಆಶ್ವಾಸನೆ, ಆಮೇಲೆ ಪ್ರೇ ಮಾಡಿದ್ರು. ನಾನೇನು ಪ್ರೇ ಮಾಡಿದ್ರು ಅದಕ್ಕಿಂತ ಚೆನ್ನಾಗಿ ಮಾಡಿದೆ. ರಾಘವೇಂದ್ರ ರಾಜ್ಕುಮಾರ್ ಶಿವಣ್ಣ ಗುಣಮುಖರಾಗಿ ಬಂದಿದ್ದ ಸಂತಸ ವ್ಯಕ್ತಪಡಿಸಿದ್ರು. ನನಗೆ ಅಪ್ಪಾಜಿ ಕಾಡಿನಿಂದ ವಾಪಸ್ ಬಂದಾಗಾಯ್ತು, ನನ್ನ ಆಯಸ್ಸು ಕೂಡ ಶಿವಣ್ಣಾಗಿ ಇರಲಿ ಅಂತ ಹಾರೈಸಿದ್ರು. ಶಿವ ಯಾವಾಗ ಚೆನ್ನಾಗಿ ನಮ್ಮ ನಾಯಿಗಳೇ ನಿಮಗೆ ಇದೆ. ಗಾಡಿ ಕಷ್ಟ ಹೇಳಿದ್ರೆ ನನ್ನ ತಂದೆ ಕಿಡ್ನಾಪ್ ಆದಾಗ ಎಷ್ಟೊಂದು ದುಃಖ ಆಗಿತ್ತು. ಅವನಿಗೆ ಸುದ್ದಿ ಗೊತ್ತಾದಾಗ ಅಷ್ಟು ದುಃಖ ಆಗಿತ್ತು. ಇವತ್ತು ತಂದೆ ರಿಲೀಸ್ ಆದಮೇಲೆ ಯಾವ ಥರ ಖುಷಿ ಆಯಿತು, ಅವ್ನು ಬಂದಿದ್ದು ನೋಡಿ ಅಷ್ಟು ಖುಷಿ ಆಗ್ತದೆ. ಎಲ್ರಿಗೂ ಸಮಾನ ಇಲ್ಲ, ಹೊಂದಾಣಿಕೆ, ಅಷ್ಟು ಹೊಂದಾಣಿಕೆ ಇದೆ, ಸೇರಿ ಸಂತೋಷವಿದೆ. ಈ ಸಂತೋಷ ಬರುತ್ತೆ ಅಂತಿದ್ವಿ, ಬಂದಾಯ್ತು. ಮತ್ತು ನಿಮ್ಮನೆ ನಾನು ಈ ಸಂತೋಷ ಹಂಚ್ಕೊಳ್ತೇನೆ. ಒಟ್ನಲ್ಲಿ ಅಮೆರಿಕಾನಿಂದ ಶಿವಣ್ಣ ಗುಣಮುಖರಾಗಿ ಬಂದಿರೋದು ಅಭಿಮಾನಿಗಳಿಗೆ ಸಿಕ್ಕಾಪಟ್ಟೆ ಖುಷಿ ನೀಡಿದೆ. ಬ್ಯೂರೋ ರಿಪೋರ್ಟ್, TV9.